ಕೆ ಎನ್ ರಾಜಣ್ಣ ಇವರೆಲ್ಲ ಸಹಕಾರಿ ಸಂಘದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥವ್ರು. ಅವ್ರು ತುಮಕೂರಲ್ಲಿ 4 ಜನ ಬಲಿಯಾಗಿದ್ದಾರೆ. ನೀವೆಲ್ಲ ಕೆಲವು ಪ್ಲ್ಯಾನ್ ಕೊಡಬೇಕು ಸರ್, ಹೆಂಗೆ ಏನು ಮಾಡಬೇಕು ಇದಕ್ಕೆ ಅಂತೇಳಿ. ಆಮೇಲೆ ರಾಜರಾಜೇಶ್ವರಿ ನಗರದ ಮುನ್ರತ್ನ ಇದ್ರಲ್ಲ, ಮುನ್ರತ್ನ ಈ ಹಿಂದೆ ಒಂದು ಐಡಿಯಾ ಹೇಳ್ತಾ ಇದ್ರು, ಒಂದು ಬ್ಯಾಂಕ್ ಮಾಡ್ತೇನೆ, 1% ಬಡ್ಡಿ ಕೊಡ್ತೇನೆ ಅಂತೇಳಿ. ಸ್ವಲ್ಪ ದುಡ್ಡಿದ್ದವ್ರು ಆ ಪ್ಲ್ಯಾನೆಲ್ಲ ನಾನು ಆ ಇದ್ದರೆ ಮುನ್ರತ್ನ ಹತ್ರ ಕೇಳ್ತೇನೆ ಅದು ಏನು ಅಂತಂದು ಅಂಥದ್ದು ಮಾಡ್ರಪ್ಪ. ಎಲ್ಲ ಬಡವರ ಮಕ್ಕಳು ಸತ್ತಿರೋದು. ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆ. ಮೈಕ್ರೋ ಫಿನಾನ್ಸ್ ಚೆಲ್ಲಾಟಕ್ಕೆ ಏನಾಗ್ತಿದೆ ಗೊತ್ತಾ ನಿಮಗೆ? ಮೈಕ್ರೋ ಫಿನಾನ್ಸ್ ನಿಮ್ಮ ಕಷ್ಟಕ್ಕೆ ಹಾಕ್ತೀನಿ, ಸಾಲ ತಗೊಳ್ಳಿ ಅಂತಾರೆ. ಬಲವಂತವಾಗಿ ಕೆಲವೊಮ್ಮೆ ಅಮಾಯಕರಿಗೆ ಸಾಲ ಕೊಡ್ತಾರೆ. ದುಡ್ಡು ಕೊಡ್ತೇನೆ ಅಂತ ಹೇಳುವಾಗ ಯಾರು ಬೇಡ ಅಂತಾರ್ರಿ, ಆಮೇಲೆ ಮಾಡೋಣ ಅಂತ. ಸಾಲ ಕೊಟ್ಟ ಮೇಲೆ ವಸೂಲಿಗಾಗಿ ರೌಡಿ ರೀತಿ ವರ್ತಿಸ್ತಾರೆ. ಕಾಟ ತಾಳಲಾರದೆ ಸಾವಿನ ಮನೆ ಕದ ತಡ್ತಾ ಇದ್ದಾರೆ ನಮ್ಮ ಜನ. ಹಾನಗಲ್ನ ಸಾವಿತ್ರಮ್ಮ ಊರನ್ನೇ ತೊರೆದಿದ್ದಾರೆ. ಮಾನ ಮರ್ಯಾದೆ ಪ್ರಶ್ನೆ. ನೆಂಟರಿಗೆ ಮೈಕ್ರೋ ಫೈನಾನ್ಸ್ ಸಾಲ ಕೊಡಿದ್ರು ತಾಯಿ ಸಾವಿತ್ರಮ್ಮ. ನೆಂಟರು ಸಾಲ ಕಟ್ಟಲಿಲ್ಲ, ಸಾವಿತ್ರಮ್ಮನ ಬಿಡ್ತಾರಾ? ಬಿಡಲಿಲ್ಲ, ಓಡೋಗ್ಬಿಟ್ರು. ಶಿವಮೊಗ್ಗದಲ್ಲಿ ಸಲೂನ್ ಮಾರಿ ಊರು ತೊರೆದಿದ್ದಾನೆ ಕ್ಷೌರಿಕ, ಪಾಪ ಕ್ಷೌರಿಕ. ಇನ್ನು ಬೆಳಗಾವಿಯಲ್ಲಿ ಬಾಣಂತಿ ಹಸುಗೂಸನ್ನು ಹೊರ ಹಾಕಿದ್ದಾರೆ. ಅಬ್ಬಾ 1 ತಿಂಗಳ ಹಸುಗೂಸನ್ನು ಹೊರ ಹಾಕಿದ್ದಾರೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ನಿಮಗೆ ದುಡ್ಡು ಕೊಡುವಾಗ ಗೊತ್ತಿರಲಿಲ್ವಾ ಇವ್ರು ಕೊಡಬಾರ್ದು, ಇವ್ರು ಕೊಡೋಕ್ಕಾಗೋದಿಲ್ಲ ಅಂತೇಳಿ? ಶಕ್ತಿ ಇಲ್ಲದವನ ಸಾಕೋಕ್ಕೆ ಶಕ್ತಿ ಇಲ್ಲದವನಿಗೆ ಮಗಳನ್ನು ಕೊಡ್ತೀರಾ ಮದುವೆ ಮಾಡಿಸಿ? ನಿಮ್ಗೆ ಗೊತ್ತಿರತ್ತಲ್ಲ ಇವನಿಗೆ ಸಾಕೋಕ್ಕಾಗಲ್ಲ, ಆದರೆ ಇಲ್ಲಿ ಕೊಡ್ತೀರಿ ನೋಡಿ, ಇವನಿಗೆ ವಾಪಸ್ ಕಟ್ಟೋಕ್ಕಾಗಲ್ಲ, ಮನೆ ಇದೆ ಅಲ್ವಾ ಮಗಳನ್ನು ಕೊಡ್ತೀರೇನ್ರಿ ಸಾಕೋಕ್ಕೆ ತಾಕತ್ತಿಲ್ಲದವನಿಗೆ? ಹಾಗೆ ಸಾಲಗಾರರು ಉಲ್ಟಾ, ಯಾರಿಗೆ ತಾಕತ್ತಿಲ್ಲ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಯಾದಗಿರಿಯಲ್ಲಿ ಸಾಲ ಪಡೆದಿದ್ದ ಯುವಕನ ಮೇಲೆ ದಾಳಿ ಆಗತ್ತೆ, ಸುಮ್ಮನೆ ಕೂತ್ಕೋಬೇಕಾ? ದಾಳಿಯ ತೀವ್ರತೆಗೆ ಕಾಸಿಂ ಎಂಬ ಯುವಕ ಜೀವ ಬಿಟ್ಟ, ಸುಮ್ಮನೆ ಕೂತ್ಕೋಬೇಕಾ ನಾವು? ಬೆಳಗಾವಿ DC ಕಚೇರಿ ಮುಂದೆ ತಾಳಿ ಹಿಡಿದು ಪ್ರತಿಭಟನೆ ಮಾಡಿದ್ರು ತಾಯಿ. ರಾಣೆಬೆನ್ನೂರಿನಲ್ಲಿ CMಗೆ ತಾಳಿ ಪೋಸ್ಟ್ ಮಾಡ್ತಾಳೆ ಮಹಿಳೆ. ಕೊರಳಲ್ಲಿ ತಾಳಿ ಬದಲು ಅರಿಶಿನ ಕೊಂಬು ಕಟ್ಟಿಕೊಂಡಿರ್ತಾಳೆ. ನಾಚಿಕೆ ಅಲ್ವ ನಮಗೆ, ಸಮಾಜಕ್ಕೆ? ಇನ್ನೊಂದು ಕಡೆ ಸಾಲ ಮಾಡಿರ್ತಾಳೆ, ಮಗ ಅಪಘಾತದಲ್ಲಿ ಗಾಯಗೊಂಡು ಕೋಮಾಕ್ಕೆ ಹೋಗ್ತಾನೆ. ಏನು ಮಾಡಬೇಕು ಅವಳು? ಮಗನ ಬದುಕಿಸಿಕೊಳ್ಳಲು ಲಕ್ಷಗಟ್ಟಲೆ ಸಾಲ ಮಾಡ್ತಾಳೆ ತಾಯಿ. ನಿನ್ನ ಮಗ ಸತ್ತನೋ ಬಿಟ್ಟನೋ ಕಿಡ್ನಿ ಮಾರಿಕೊಡು ಅಂತ ಅವ್ರು ಬಂದು ಟಾರ್ಚರ್. ಮಾಗಡಿಯಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಕಿಡ್ನಿ ಮಾರ್ತಾಳೆ ತಾಯಿ. ಕಿಡ್ನಿ 2.5 ಲಕ್ಷಕ್ಕೆ. ನಾವು ಹೇಳ್ತೀವಿ ಬಡವರ ಪರವಾಗಿ ನಾವು. ತಾಯಿ ಕಿಡ್ನಿ ಮಾರಿಸಿದ್ದವನಿಂದ ಈಗ ಮಗಳ ಕಿಡ್ನಿಗೆ ಬ್ಲ್ಯಾಕ್ ಮೇಲ್. ನೀನು ಮಾರಿದೆಯಲ್ಲ, ಬಾಕಿ ಇದೆಯಲ್ಲ ಮಗಳು. ಹೀಗೆ ಅಲ್ವಾ ನಕ್ಸಲೈಟ್ಗಳಾಗೋದು? ಇಂಥ ಕಾರಣಕ್ಕೆ ಅಲ್ವಾ ನಕ್ಸಲೈಟ್ಗಳಾಗೋದು? ಎಷ್ಟೋ ಕಾಟ ಕೊಡ್ತೀಯ, ಎತ್ತೀನಿ ಅಷ್ಟೇ ತಾನೆ. ನಾನು ಅದನ್ನು ಸಮರ್ಥಿಸ್ತಾ ಇಲ್ಲ, ನಾನು ಅದರ ಹಿನ್ನೆಲೆ ಹೇಳ್ತಾ ಇದ್ದೀನಿ. ಮನುಷ್ಯ ಲಾಸ್ಟಿಗೆ ಏನೋ ಮಾಡ್ತೀಯ, ಸತ್ತರೆ ಸಾಯ್ತೀನಿ ಕಣೋ ಅಂತ ಹಿಂಗೆ ಎದುರು ನಿಂತುಬಿಟ್ರೆ ಯಾವನೂ ಉಳಿಯಲ್ಲ ಸರ್. 3 ವರ್ಷಗಳ ಹಿಂದೆ 2.5 ಲಕ್ಷಕ್ಕೆ ಕಿಡ್ನಿ ಮಾರ್ತಾಳೆ ಮಹಿಳೆ ಪಾಪ. 3 ವರ್ಷದ ಹಿಂದೆ ಕಿಡ್ನಿ ಮಾರಾಟ ಮಾಡಲು ಸಹಾಯ ಮಾಡ್ತಾನೆ ಮಂಜುನಾಥ ಅನ್ನೋನು. ಮಂಜುನಾಥ, ಇನ್ನೂ ಸಾಲ ಮುಗ್ದಿಲ್ಲ, ಈಗ ನಿನ್ನ ಮಗಳ ಕಿಡ್ನಿ ಕೊಡಿಸುವಂತಿದ್ದಾನೆ ಮಂಜುನಾಥ್. ಯಾವ ಥರ ನೋಡಿಬೇಕು ಇವನಿಗೆ? ಇಲ್ಲವಾದರೆ ನಿನಗೆ ನೀಡಿದ್ದ 2.5 ಲಕ್ಷ ಹಣ ಕೊಡುವಂತಿದ್ದಾನೆ. ಇಂಥವ್ರನ್ನ ಗಲ್ಲಿಗೆ ಹಾಕಬೇಕು ಅಂತ ಹೇಳೋದು ನಾವು. ಇಂಥವ್ರನ್ನ ಈ ಥರ ಕಾಟ ಕೊಡ್ತಾರಲ್ಲ ಅಂಥವ್ರು ಕೇಳ್ತಾರೆ, ಕಾಟ ಕೊಡ್ತಾರೆ, ಕಿರಿಕಿರಿ ಕಟ್ಟಮ್ಮ ಮತ್ತೊಂದು ಎಲ್ಲ ಕಾಮನ್. ನನಗೆ ಗೊತ್ತದು. ಕಿಡ್ನಿ ಒಬ್ಬ ತಾಯಿ ಹತ್ರ ಕೊಡಿಸ್ಬಿಟ್ಟು ಇವಳ್ದು ಕೊಡಿಸ್ಬಿಟ್ಟು. ಇಲ್ಲಿವರೆಗೆ ಕರ್ನಾಟಕದಲ್ಲಿ 13 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಮುಂದೆ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವು ರಿಪೋರ್ಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ಅಥವಾ ನಮ್ಮಿಂದ ತಪ್ಪುಗಳಾಗಿ ಆಗ್ಬೋದು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಆ ತಾಯಂದಿರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ, ಅಶಕ್ತರ ಪರವಾಗಿ ಧ್ವನಿ ಎತ್ತೀವಿ. ಅದು ಯಾವುದೇ ಸರ್ಕಾರವಾಗಿರಲಿ. ಮತ್ತು ಇಂಥ ಆನ್ಲೈನ್ ಗೇಮ್ಗಳು, ಇಂಥ ಮೈಕ್ರೋ ಫಿನಾನ್ಸ್ಗಳು, ಇದು ಕೇವಲ ರಾಜ್ಯ ಸರ್ಕಾರ ಮಾತ್ರವಲ್ಲ, ನರೇಂದ್ರ ಮೋದಿಯವರು ಕೂಡ ಆಲೋಚನೆ ಮಾಡಬೇಕು. ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಭಾಷಣಗಳು ಬೇಕಾಗಿಲ್ಲ ನಮಗೆ, ಯಾರ್ದು ಕೂಡ ಜನರ ಜೀವ ಉಳಿಬೇಕು, ಅದು ಫಸ್ಟು. ಈಗೊಂದು ಕೆ ಎನ್ ರಾಜಣ್ಣ ಇವರೆಲ್ಲ ಸಹಕಾರಿ ಸಂಘದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥವ್ರು. ಅವ್ರು ತುಮಕೂರಲ್ಲಿ 4 ಜನ ಬಲಿಯಾಗಿದ್ದಾರೆ. ನೀವೆಲ್ಲ ಕೆಲವು ಪ್ಲ್ಯಾನ್ ಕೊಡಬೇಕು ಸರ್, ಹೆಂಗೆ ಏನು ಮಾಡಬೇಕು ಇದಕ್ಕೆ ಅಂತೇಳಿ. ಆಮೇಲೆ ರಾಜರಾಜೇಶ್ವರಿ ನಗರದ ಮುನ್ರತ್ನ ಇದ್ರಲ್ಲ, ಮುನ್ರತ್ನ ಈ ಹಿಂದೆ ಒಂದು ಐಡಿಯಾ ಹೇಳ್ತಾ ಇದ್ರು, ಒಂದು ಬ್ಯಾಂಕ್ ಮಾಡ್ತೇನೆ, 1% ಬಡ್ಡಿ ಕೊಡ್ತೇನೆ ಅಂತೇಳಿ. ಸ್ವಲ್ಪ ದುಡ್ಡಿದ್ದವ್ರು ಆ ಪ್ಲ್ಯಾನೆಲ್ಲ ನಾನು ಆ ಇದ್ದರೆ ಮುನ್ರತ್ನ ಹತ್ರ ಕೇಳ್ತೇನೆ ಅದು ಏನು ಅಂತಂದು ಅಂಥದ್ದು ಮಾಡ್ರಪ್ಪ. ಎಲ್ಲ ಬಡವರ ಮಕ್ಕಳು ಸತ್ತಿರೋದು. ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆ.
ಮೈಕ್ರೋ ಫಿನಾನ್ಸ್ ಚೆಲ್ಲಾಟಕ್ಕೆ ಏನಾಗ್ತಿದೆ ಗೊತ್ತಾ ನಿಮಗೆ? ಮೈಕ್ರೋ ಫಿನಾನ್ಸ್ ನಿಮ್ಮ ಕಷ್ಟಕ್ಕೆ ಹಾಕ್ತೀನಿ ಸಾಲ ತಗೊಳ್ಳಿ ಅಂತಾರೆ. ಬಲವಂತವಾಗಿ ಕೆಲವೊಮ್ಮೆ ಅಮಾಯಕರಿಗೆ ಸಾಲ ಕೊಡ್ತಾರೆ. ದುಡ್ಡು ಕೊಡ್ತೇನೆ ಅಂತ ಹೇಳುವಾಗ ಯಾರು ಬೇಡ ಅಂತಾರ್ರಿ, ಆಮೇಲೆ ಮಾಡೋಣ ಅಂತ. ಸಾಲ ಕೊಟ್ಟ ಮೇಲೆ ವಸೂಲಿಗಾಗಿ ರೌಡಿ ರೀತಿ ವರ್ತಿಸ್ತಾರೆ. ಕಾಟ ತಾಳಲಾರದೆ ಸಾವಿನ ಮನೆ ಕದ ತಡ್ತಾ ಇದ್ದಾರೆ ನಮ್ಮ ಜನ. ಹಾನಗಲ್ನ ಸಾವಿತ್ರಮ್ಮ ಊರನ್ನೇ ತೊರೆದಿದ್ದಾರೆ. ಮಾನ ಮರ್ಯಾದೆ ಪ್ರಶ್ನೆ. ನೆಂಟರಿಗೆ ಮೈಕ್ರೋ ಫೈನಾನ್ಸ್ ಸಾಲ ಕೊಡಿದ್ರು ತಾಯಿ ಸಾವಿತ್ರಮ್ಮ. ನೆಂಟರು ಸಾಲ ಕಟ್ಟಲಿಲ್ಲ, ಸಾವಿತ್ರಮ್ಮನ ಬಿಡ್ತಾರಾ? ಬಿಡಲಿಲ್ಲ, ಓಡೋಗ್ಬಿಟ್ರು. ಶಿವಮೊಗ್ಗದಲ್ಲಿ ಸಲೂನ್ ಮಾರಿ ಊರು ತೊರೆದಿದ್ದಾನೆ ಕ್ಷೌರಿಕ, ಪಾಪ ಕ್ಷೌರಿಕ. ಇನ್ನು ಬೆಳಗಾವಿಯಲ್ಲಿ ಬಾಣಂತಿ ಹಸುಗೂಸನ್ನು ಹೊರಹಾಕಿದ್ದಾರೆ. ಅಬ್ಬಾ, 1 ತಿಂಗಳ ಹಸುಗೂಸನ್ನು ಹೊರಹಾಕಿದ್ದಾರೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ನಿಮಗೆ ದುಡ್ಡು ಕೊಡುವಾಗ ಗೊತ್ತಿರಲಿಲ್ವಾ ಇವ್ರು ಕೊಡಬಾರ್ದು, ಇವ್ರು ಕೊಡೋಕ್ಕಾಗೋದಿಲ್ಲ ಅಂತೇಳಿ? ಶಕ್ತಿ ಇಲ್ಲದವನ ಸಾಕೋಕ್ಕೆ ಶಕ್ತಿ ಇಲ್ಲದವನಿಗೆ ಮಗಳನ್ನು ಕೊಡ್ತೀರಾ ಮದುವೆ ಮಾಡಿಸಿ? ನಿಮ್ಗೆ ಗೊತ್ತಿರತ್ತಲ್ಲ ಇವನಿಗೆ ಸಾಕೋಕ್ಕಾಗಲ್ಲ, ಆದರೆ ಇಲ್ಲಿ ಕೊಡ್ತೀರಿ ನೋಡಿ, ಇವನಿಗೆ ವಾಪಸ್ ಕಟ್ಟೋಕ್ಕಾಗಲ್ಲ, ಮನೆ ಇದೆ ಅಲ್ವಾ ಅಲ್ವಾ? ಮಗಳನ್ನು ಕೊಡ್ತೀರೇನ್ರಿ ಸಾಕೋಕ್ಕೆ ತಾಕತ್ತಿಲ್ಲದವನಿಗೆ? ಹಾಗೆ ಸಾಲಗಾರರು ಉಲ್ಟಾ, ಯಾರಿಗೆ ತಾಕತ್ತಿಲ್ಲ ಅವ್ರಿಗೆ ಜಾಸ್ತಿ ಕೊಡ್ತಾರೆ. ಯಾದಗಿರಿಯಲ್ಲಿ ಸಾಲ ಪಡೆದಿದ್ದ ಯುವಕನ ಮೇಲೆ ದಾಳಿ ಆಗತ್ತೆ, ಸುಮ್ಮನೆ ಕೂತ್ಕೋಬೇಕಾ? ದಾಳಿಯ ತೀವ್ರತೆಗೆ ಕಾಸಿಂ ಎಂಬ ಯುವಕ ಜೀವ ಬಿಟ್ಟ, ಸುಮ್ಮನೆ ಕೂತ್ಕೋಬೇಕಾ ನಾವು? ಬೆಳಗಾವಿ DC ಕಚೇರಿ ಮುಂದೆ ತಾಳಿ ಹಿಡಿದು ಪ್ರತಿಭಟನೆ ಮಾಡಿದ್ರು ತಾಯಿ. ರಾಣೆಬೆನ್ನೂರಿನಲ್ಲಿ CMಗೆ ತಾಳಿ ಪೋಸ್ಟ್ ಮಾಡ್ತಾಳೆ ಮಹಿಳೆ. ಕೊರಳಲ್ಲಿ ತಾಳಿ ಬದಲು ಅರಿಶಿನ ಕೊಂಬು ಕಟ್ಟಿಕೊಂಡಿರ್ತಾಳೆ. ನಾಚಿಕೆ ಅಲ್ವ ನಮಗೆ, ಸಮಾಜಕ್ಕೆ? ಇನ್ನೊಂದು ಕಡೆ ಸಾಲ ಮಾಡಿರ್ತಾಳೆ, ಮಗ ಅಪಘಾತದಲ್ಲಿ ಗಾಯಗೊಂಡು ಕೋಮಾಕ್ಕೆ ಹೋಗ್ತಾನೆ. ಏನು ಮಾಡಬೇಕು ಅವಳು? ಮಗನ ಬದುಕಿಸಿಕೊಳ್ಳಲು ಲಕ್ಷಗಟ್ಟಲೆ ಸಾಲ ಮಾಡ್ತಾಳೆ ತಾಯಿ. ನಿನ್ನ ಮಗ ಸತ್ತನೋ ಬಿಟ್ಟನೋ ಕಿಡ್ನಿ ಮಾರಿಕೊಡು ಅಂತ ಅವ್ರು ಬಂದು ಟಾರ್ಚರ್. ಮಾಗಡಿಯಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಕಿಡ್ನಿ ಮಾರ್ತಾಳೆ ತಾಯಿ. ಕಿಡ್ನಿ 2.5 ಲಕ್ಷಕ್ಕೆ. ನಾವು ಹೇಳ್ತೀವಿ ಬಡವರ ಪರವಾಗಿ ನಾವು. ತಾಯಿ ಕಿಡ್ನಿ ಮಾರಿಸಿದ್ದವನಿಂದ ಈಗ ಮಗಳ ಕಿಡ್ನಿಗೆ ಬ್ಲ್ಯಾಕ್ ಮೇಲ್. ನೀನು ಮಾರಿದೆಯಲ್ಲ, ಬಾಕಿ ಇದೆಯಲ್ಲ ಮಗಳು. ಹೀಗೆ ಅಲ್ವಾ ನಕ್ಸಲೇಟ್ಗಳಾಗೋದು? ಇಂಥ ಕಾರಣಕ್ಕೆ ಅಲ್ವಾ ನಕ್ಸಲೇಟ್ಗಳಾಗೋದು? ಎಷ್ಟೋ ಕಾಟ ಕೊಡ್ತೀಯ, ಎತ್ತೀನಿ ಅಷ್ಟೇ ತಾನೆ. ನಾನು ಅದನ್ನು ಸಮರ್ಥಿಸ್ತಾ ಇಲ್ಲ, ನಾನು ಅದರ ಹಿನ್ನೆಲೆ ಹೇಳ್ತಾ ಇದ್ದೀನಿ. ಮನುಷ್ಯ ಲಾಸ್ಟಿಗೆ ಏನೋ ಮಾಡ್ತೀಯ, ಸತ್ರೆ ಸಾಯ್ತೀನಿ ಕಣೋ ಅಂತ ಹಿಂಗೆ ಎದುರು ನಿಂತುಬಿಟ್ರೆ ಯಾವನೂ ಉಳಿಯಲ್ಲ ಸರ್. 3 ವರ್ಷಗಳ ಹಿಂದೆ 2.5 ಲಕ್ಷಕ್ಕೆ ಕಿಡ್ನಿ ಮಾರ್ತಾಳೆ ಮಹಿಳೆ ಪಾಪ. 3 ವರ್ಷದ ಹಿಂದೆ ಕಿಡ್ನಿ ಮಾರಾಟ ಮಾಡಲು ಸಹಾಯ ಮಾಡ್ತಾನೆ ಮಂಜುನಾಥ ಅನ್ನೋನು. ಮಂಜುನಾಥ, ಇನ್ನೂ ಸಾಲ ಮುಗ್ದಿಲ್ಲ, ಈಗ ನಿನ್ನ ಮಗಳ ಕಿಡ್ನಿ ಕೊಡಿಸುವಂತಿದ್ದಾನೆ ಮಂಜುನಾಥ್. ಯಾವ ಥರ ಹೊಡಿಬೇಕು ಇವನಿಗೆ? ಇಲ್ಲವಾದರೆ ನಿನಗೆ ನೀಡಿದ್ದ 2.5 ಲಕ್ಷ ಹಣ ಕೊಡುವಂತಿದ್ದಾನೆ. ಇಂಥವ್ರನ್ನ ಗಲ್ಲಿಗೆ ಹಾಕಬೇಕು ಅಂತ ಹೇಳೋದು ನಾವು. ಇಂಥವ್ರನ್ನ ಈ ಥರ ಕಾಟ ಕೊಡ್ತಾರಲ್ಲ ಅಂಥವ್ರು ಕೇಳ್ತಾರೆ, ಕಾಟ ಕೊಡ್ತಾರೆ, ಕಿರಿಕಿರಿ ಕಟ್ಟಮ್ಮ ಮತ್ತೊಂದು ಎಲ್ಲ ಕಾಮನ್. ನನಗೆ ಗೊತ್ತದು. ಕಿಡ್ನಿ ಒಬ್ಬ ತಾಯಿ ಹತ್ರ ಕೊಡಿಸ್ಬಿಟ್ಟು ಇವಳ್ದು ಕೊಡಿಸ್ಬಿಟ್ಟು. ಇಲ್ಲಿವರೆಗೆ ಕರ್ನಾಟಕದಲ್ಲಿ 13 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಮುಂದೆ ಆಗೋದಕ್ಕೆ ನಾವಂತೂ ಬಿಡೋದಿಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವು ರಿಪೋರ್ಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ಅಥವಾ ನಮ್ಮಿಂದ ಆಗ್ಬೋದು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಆ ತಾಯಂದಿರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ, ಅಶಕ್ತರ ಪರವಾಗಿ ಧ್ವನಿ ಎತ್ತೀವಿ. ಅದು ಯಾವುದೇ ಸರ್ಕಾರವಾಗಿರಲಿ. ಮತ್ತು ಇಂಥ ಆನ್ಲೈನ್ ಗೇಮ್ಗಳು, ಇಂಥ ಮೈಕ್ರೋ ಫಿನಾನ್ಸ್ಗಳು, ಇದು ಕೇವಲ ರಾಜ್ಯ ಸರ್ಕಾರ ಮಾತ್ರವಲ್ಲ, ನರೇಂದ್ರ ಮೋದಿಯವರು ಕೂಡ ಆಲೋಚನೆ ಮಾಡಬೇಕು. ಕೇವಲ ಎಲೆಕ್ಷನ್ ಸಂದರ್ಭದಲ್ಲಿ ಭಾಷಣಗಳು ಬೇಕಾಗಿಲ್ಲ ನಮಗೆ, ಯಾರ್ದು ಕೂಡ ಜನರ ಜೀವ ಉಳಿಬೇಕು, ಅದು ಫಸ್ಟು. ಈಗ